ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ಇವಾಗ ಮಾರ್ನಿಂಗ್ 9 o'clock ಆಗಿದೆ. ಬೆಳಗ್ಗೆ ಇವತ್ತು ಸಂಡೇ, ಹಾಗಾಗಿ ಬೆಳಗ್ಗೆ ಆನಿಯನ್ ದೋಸೆನ ರೆಡಿ ಮಾಡ್ತಿರೋದು. ಇವಾಗ ಒಂದು ಕಡೆ ದೋಸೆ, ಆಮೇಲೆ ಒಂದು ಕಡೆ ಟೀನ ಮಾಡಿ ಟಿಫನ್ನ ರೆಡಿ ಮಾಡ್ತಿದ್ದೀನಿ. ಈಗ ಟಿಫನ್ನ ರೆಡಿ ಮುಗಿಸ್ಕೊಂಡು ಇವಾಗ ಇವಾಗ ಸಂಡೇ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಇವಾಗ ನೆಕ್ಸ್ಟು 2 ಡೇಸಿಂದ ಹೋಲಿ ಹಬ್ಬ ಇದೆಯಲ್ವ, ಹಾಗಾಗಿ ಅವ್ರಿಗೆ ಬಣ್ಣ ಗಿಣ್ಣ ಎಲ್ಲ ತೊಗೊಂಬರ್ಬೇಕು. ಅದಕ್ಕಾಗಿ ಇವಾಗ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಇವಾಗ ರೆಡಿಯಾಗಿ ಕೆಳಗಡೆ ಎಲ್ಲ ಮಕ್ಕಳು ಹೋಲಿ ಆಡ್ತಿದ್ರು, ಹಾಗಾಗಿ ಆರಾಧ್ಯನಿಗೂ ಹೋಲಿ ಹಬ್ಬಕ್ಕೆ ಏನೂ ಇರಲಿಲ್ಲ. ಹಾಗಾಗಿ ಇವಾಗ ಅವಳನ್ನ ಇಲ್ಲೇ ಮನೆ ಹತ್ತಿರ ಇರುವಂಥ ಒಂದು ಶಾಪ್ಗೆ ಕರ್ಕೊಂಡು ಹೋಗ್ತಿರೋದು. ನಮ್ಮ ಮನೆ ಹತ್ತಿರ ಎಲ್ಲ ಎಲೆಗಳು ನೋಡಿ, ಎಷ್ಟು ಗಿಡಗಳೆಲ್ಲ ಎಲೆ ಉದುರ್ಕೊಂಡು ಇವಾಗ ಎಷ್ಟು ಗ್ರೀನಾಗಿದೆ ನೋಡಿ. ಎಲ್ಲ ಗಿಡಗಳು ಈ ಥರ ಗ್ರೀನ್ ಆಗಿದೆ, ಚೆನ್ನಾಗಿ ಎಲೆಗಳೆಲ್ಲ ಇವಾಗ ಚಿಗುರ್ಕೊತಿದೆ. ಹೋಲಿ ಹಬ್ಬಕ್ಕೆ ಅಂಗಡಿಗಳು ಸಹ ಬಣ್ಣಗಳಿಂದನೇ ಕೂಡ್ಕೊಂಡಿವೆ ನೋಡಿ. ಕಲರ್ಫುಲ್ ಆದಂಥ ಬಣ್ಣಗಳು, ಎಲ್ಲ ತರಹದ ಬ್ರ್ಯಾಂಡೆಡ್ ಬಣ್ಣಗಳನ್ನು ಸಹ ಇಲ್ಲಿಟ್ಟಿದ್ದಾರೆ. ಮೇಲ್ಗಡೆ ತಾವ ನೋಡಾರದು ಇನ್ನು ಗಣ್ಣು ಥರ. ಯೂನಿಕಾರ್ನ್ ಐತಪ್ಪ, ಅದಕ್ಕೆ ನಾನು ತಗೊಳ್ಳೆ. ಎಷ್ಟು ತಡಿ ಅಪ್ಪಾಜಿ, ಇಲ್ಲೊಂದು ಐತೆ ನೋಡ್ರಿ ಪಿಂಕ್. ಅದ್ರೊಳಗೆ ನೀರು ಹಿಡಿಯಮ್ಮ, ಜಾಸ್ತಿ ಹಿಡಿಯಲ್ಲ ಮಗಳೇ. ಜಾಸ್ತಿ ಹಿಡಿಯತ್ತೆ. ಇದೇನು ಕನೆಕ್ಟ್ ಮಾಡೋದ ಇಲ್ಲಿ? ಎಷ್ಟಿದು? 600. 10% ಡಿಸ್ಕೌಂಟ್ ಆಗುತ್ತೆ. ಇದು ಪೈಪ್ಲೇ ತಾನೇ ಆನ್ ಮಾಡ್ಕೊಂಡ ಇಲ್ಲ ನೀರು ತುಂಬಿಸ್ಬೇಕಾ ಇದರಲ್ಲಿ? ನೀರು ಹಾಕ್ಬೋದು ಒಳಗಡೆ. ಅಂದರೆ ನಾವು ಹಾಕಿ ಆಮೇಲೆ ಇದು ಮಾಡೋದಾ? ತಾನೇ ಅಪ್ಲೈ ಆಗಲ್ಲ, ಡೈರೆಕ್ಟ್ ತೊಗೊಳಲ್ಲ ಅಂದರೆ ಅಲ್ಲ, ಇಲ್ಲಿಂದ ತಾನೇ ಡೈರೆಕ್ಟ್ ತೊಗೊಳಲ್ವಾ? ತಗೊಳತ್ತಾ? ಅದೊಂದು ಇದು ಎಷ್ಟಂದ್ರಿ? 595. ಇದೊಂದು ಐತೆ ನೋಡಿ ಮಗಳೇ, ಯಾವ್ದು ಬೇಕು? ಇದು ಚಂದ ನೋಡಲೆ, ಜಂಗಲ್ ಬುಕ್. ಆರಾಧ್ಯ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಇವಾಗ ಅದನ್ನು ನೀರು ಹಾಕಿ ಸ್ವಲ್ಪ ಚೆಕ್ ಮಾಡ್ತಿದ್ರು ಸರಿ ಇದೆ ಇಲ್ಲ ಅಂಥೇಳಿ. ಇವಾಗ ಅದನ್ನೆಲ್ಲ ತೊಗೊಂಡು ಆಮೇಲೆ ಬಣ್ಣಗಳನ್ನೆಲ್ಲ ತೊಗೊಂಡು ನಾವು ಮನೆಗೆ ಹೋಗ್ಬೇಕು ಇವಾಗ. ಆರಾಧ್ಯ ರೆಡಿಯಾಗಿ ಖುಷಿ ಆಯಿತು. ಇವಾಗ ಬೇಗ ಮನೆ ಹತ್ರ ಹೋಗಬೇಕು ಅಂತ ಹಠ ಮಾಡ್ತಿದ್ಲು. ಕಲರ್ಸ್ ತೊಗೊಳ್ತಿದ್ವಿ. ಈ ಕಲರ್ಸ್ ಚೆನ್ನಾಗಿದೆ, ಹರ್ಬಲ್ ಆಗಿದೆ, ತೊಗೊಳ್ಳಿ ಅಂತ ಹೇಳ್ತಿದ್ರು ಶಾಪಲ್ಲಿ. ನಮ್ಮ ಮನೆಯವರು ಸ್ವಲ್ಪ ಯೋಚನೆ ಮಾಡ್ತಿದ್ರು ಯಾವ್ದು ತೊಗೊಂಡ್ರೆ ಸರಿ ಅನಿಸುತ್ತೆ ಆಗತ್ತೆ ಅಂತ.
ನಮ್ಮ ಆರಾಧ್ಯ ದುಡ್ಡು ವೇಸ್ಟ್ ಮಾಡಿದೆ ಅಲ್ಲಿ ಪಕ್ಕದಲ್ಲಿರೋ ಹುಡುಗಿನೂ ಸಹ ಹಾಳು ಮಾಡ್ತಿದ್ಲು, ಅವಳಿಗೂ ಸಹ ತೋರಿಸ್ತಿದ್ಲು. ಪಾಪ ಅವಳು ಸಹ ಇದು ಕೊಡಿಸು ಅಂತ ಅವ್ರ ಅಪ್ಪಾಜಿಗೆ ಕೇಳ್ತಿದ್ಲು. ಏನು ಯೂಟ್ಯೂಬ್ ಯೂಟ್ಯೂಬ್ ಏನು ಚಾನಲ್? ಆರು ಬ್ಲಾಗ್ಸ್. ಇವಾಗ ಅವಳೆಲ್ಲ ಫ್ರೆಂಡ್ಸ್ಗೂ ತೋರಿಸ್ಬೇಕು, ಹಾಗಾಗಿ ಅವ್ರು ಒಳಗಡೆ ಟಿಫನ್ ಮಾಡ್ತಿದ್ರು, ಕಾಯ್ತಿದ್ರು ಬಾಗಿಲಲ್ಲಿ ನಿಂತ್ಕೊಂಡು. ಬಾ ಅಂದರೂ ಬರ್ತಿರ್ಲಿಲ್ಲ ನೋಡಿ. ಇವಾಗ ಹೊರಗಡೆ ಬರ್ತಾರೆ, ಹಾಗಾಗಿ ವೇಟ್ ಮಾಡ್ಕೊಂಡು ನಿಂತಿದ್ಲು ಬಾಗಿಲಲ್ಲಿ. ನಾವು ಚಿಕ್ಕವರಿದ್ದಾಗ ಹಿಂಗೆ ಅಲ್ವಾ, ನಮಗೇನಾದರೂ ತೊಗೊಂಡ್ರೆ ಬೇಗನೆ ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ಬೇಕು ಅಂತ. ನೀನು ಬಿಡಬೇಡ ಅದಿತಿ, ನೀನು ಬಿಡಬೇಡ, ಅಪ್ಪನಿಗೆ ಕೊಡಿಸು ಅಂತ. ಅಲ್ಲ ಅದಿತಿನೂ ಬಿಡಂಗಿಲ್ಲ ಈಗ ಅವ್ರ ಅಪ್ಪಾಜಿಗೆ. ಏನಾಯ್ತು ಅವ್ರು ಹೋಲಿ. ಕೆಳಗಡೆ ಎಲ್ಲ ಈ ಥರ ಗಿಡಗಳನ್ನ ಹಾಕಿದ್ರು ಅವರು, ಹಾಗಾಗಿ ನನಗೆ ತೋರಿಸ್ತಿದ್ರು. ನೋಡಿ ಇದು ಕೊತ್ತಂಬರಿ ಸೊಪ್ಪು ಥರನೇ, ಆದರೆ ಕೊತ್ತಂಬರಿ ಅಲ್ಲ, ಅದು ಅಡುಗೆಗೆಲ್ಲ ಬಳಸ್ಬೋದು, ಕೊತ್ತಂಬರಿ ಥರನೇ ಸ್ಮೆಲ್ ಇರುತ್ತೆ ಅಂತ ಹೇಳ್ತಿದ್ರು, ತೊಗೊಂಡೋಗಿ ಅಂತ. ಮತ್ತು ಇನ್ನೊಂದು ಪ್ಲ್ಯಾಂಟ್ ತೋರಿಸಿದ್ರು, ಇನ್ಸುಲಿನ್ ಪ್ಲ್ಯಾಂಟ್ ಅಂತೆ, ಅಂದರೆ ಶುಗರ್ ಇರುತ್ತಲ್ವ ಅವ್ರಿಗೆಲ್ಲ ಈ ಪ್ಲ್ಯಾಂಟ್ ಒಳ್ಳೆಯದಂತೆ, ಹಾಗಾಗಿ ಅದನ್ನು ತೋರಿಸ್ತಿದ್ರು. ಇವಾಗ ಇದನ್ನು ಸ್ಮೆಲ್ ಇದೆ ಒಂದು ಸರಿ ನೋಡಿ ಸ್ಮೆಲ್ಲು ಅಂತ ಹೇಳ್ತಿದ್ರು. ಓ ಸ್ಮೆಲ್ ಇತ್ತು, ಚೆನ್ನಾಗಿತ್ತು, ಆದರೆ ನಾನು ಈ ಪ್ಲ್ಯಾಂಟ್ ಎಲ್ಲಿ ನೋಡಿರಲಿಲ್ಲ. ಮತ್ತು ಇನ್ಸುಲಿನ್ ಪ್ಲ್ಯಾಂಟು ನನಗೆ ಗೊತ್ತಿರಲಿಲ್ಲ, ಸೊ ಇದನ್ನು ಸಹ ನೋಡಿದೆ. ಇದು ಶುಗರ್ ಇರೋರಿಗೆಲ್ಲ ಒಳ್ಳೆಯದಂತೆ. ನೋಡೋಕ್ಕಷ್ಟೇ ದೊಡ್ಡ ಪ್ಯಾಕ್ ಆಗಿತ್ತು, ನಾನು ಎಷ್ಟಿದೆ ಏನೋ ಇದರಲ್ಲಿ ಜಾಸ್ತಿ ಇರ್ಬೋದು ಅಂದ್ಕೊಂಡೆ. ಬರೀ 5 ಕಲರ್ಸ್ ಅಷ್ಟೇ ಇತ್ತು. ನೋಡಿದ್ರೆ ಬಲೂನ್ ಥರ ಉಬ್ಬಿಸ್ಬಿಟ್ಟಿದ್ದಾರೆ. ನೋಡಿ 5 ಕಲರ್ಸ್ ಅಷ್ಟೇ. ನೋಡಿ ನಮ್ಮ ಆರಾಧನಾ ಹೋದ ವರ್ಷ ಹೋಳಿ ಹಬ್ಬಕ್ಕೆ 15 ಡೇಸ್ ಅವಳಿದ್ಲು. ಇವಾಗ ಈ ಹೋಳಿ ಹಬ್ಬಕ್ಕೆ 1 ಇಯರ್ದವಳಿದ್ದಾಳೆ. ನೋಡಿ ಯಾವ ಥರ ಗನ್ನ ತೊಗೊಂಡು ಅದನ್ನು ಹಿಡ್ಕೊತಿದ್ದಾಳೆ, ಅದನ್ನು ಬಾಯಲ್ಲೇ ತಿಂತವಳೆ. ಹೋಳಿ ಆಡ್ತಾಳೆ ಮೇಲ್ಗಡೆ ನಿಂತು ನೋಡಿ. ಏಯ್ ತೊಗೊಂಡು ಬಂದು 3 ಗಂಟೆ ಆಗಿಲ್ಲ. ಆರಾಧ್ಯ ನೋಡಿ ಎಲ್ಲ ಕಿತ್ತೆಸಿದ್ರು. ಇವಾಗ ಅದನ್ನು ಬಾಕ್ಸ್ನೇ ಹಾಳು ಮಾಡಿಬಿಟ್ಟಿದ್ದಾಳೆ. ಎಲ್ಲರಿಗೂ ಸಹ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.